ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ರವಿ ಸರ್ ನನಗೆ ಮೆಗಾಸ್ಟಾರ್ ಚಿರಂಜೀವಿ ಇದ್ದಾರೆ, ಅವರು ರವಿ ಸರ್ ಪರಿಚಯ ಮಾಡಿಸ್ತಾರೆ. ಈ ಸಿಪಾಯಿ ಸಿನಿಮಾದಲ್ಲಿ ನನಗೊಂದು ಚಾನ್ಸ್ ಕೊಡ್ತಾರೆ. ಓಪನ್ ಆಗ್ಬಿಟ್ಟು ಯಾವಾಗ ಶೂಟಿಂಗ್ ಮುಗೀತದೆ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನಾನು ಅಲ್ಲೇನು ಮಾಡಿದೆ ಗೊತ್ತಾ, ಬಟ್ಟೆನೂ ಹಾಕೊಳ್ಳಲ್ಲ, ಓಡ್ತೀನಿ, ಓಡ್ತಾ ಇರ್ತೀನಿ. ರವಿಚಂದ್ರ ಬೆಟ್ಟದ ಮೇಲೆ ನಾನು ನೋಡ್ಬಿಟ್ಟು ನಗ್ಬಿಟ್ಟು ಜೋರಾಗಿ ಮೈಕಲ್ಲಿ ಕರೀತಾರೆ, ಏಯ್ ಬರೋ ಬಾಡಿ ಬಿಲ್ಡರ್ ಅಂತ ಕರೀತಾರೆ. ನಾನು ಬರಲ್ಲ ಏಯ್ ಬರೋ ಅಂತ ಕರೀತಾರೆ. ಸಿನಿಮಾಗೆ ಬತ್ತಿ ಅಂತಾರೆ. ನಮ್ಮ ತಾಯಿಗೂ ಬರಲ್ಲ ಸರ್, ನಿಮ್ಮ ಸಿನಿಮಾನೇ ಸವಾಸ ಬೇಡ ಅಂತ ನಮಸ್ಕಾರ ಮಾಡ್ತೀನಿ. ಅವ್ರು ಅಂದ್ಬಿಟ್ಟು ಇಟ್ಬಿಡ್ತೀನಿ ಫೋನ್ನ. ATMಗೆ ಹೋಗ್ತೀನಿ ಸರ್, ದುಡ್ಡಿಲ್ಲ ನನ್ನ ಹತ್ರ, ದುಡ್ಡೇ ಇಲ್ಲ. ATM ಕಾರ್ಡಲ್ಲಿ ಹಾಕ್ಬಿಟ್ಟು ಪಿನ್ ಹೋಗಿ ಹೊಡಿತಾನೆ ಇರ್ತೀನಿ. 500 ರೂಪಾಯಿ ಬರೋದೇ ಇಲ್ಲ. ಏಯ್ ರವಿ ಸರ್ ಬಂದು ಅಂತ ಎಲ್ಲ ಚಪ್ಪಲ್ ಇಡ್ತಾರೆ, ಒಂದು ಕವರ್ ಮೇಲೆ ಇಡ್ತಾರೆ, ಅದ್ರಲ್ಲಿ 1 ಲಕ್ಷ ರೂಪಾಯಿ ಇರ್ತದೆ. ನೀನು ನನ್ನ ಸಿನಿಮಾದಲ್ಲಿ ಹಾಕಿ ಮಾಡಬೇಕು ಅಂತಾರೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ವೇಣುವರು ನಿಮ್ಗೆ ತುಂಬಾ ನೆನೆಸ್ಕೊಂಡ್ರು. ವೇಣುವಣ್ಣ ನಮಸ್ಕಾರ. ಫೈಟ್ರು ವೇಣುವರು. ಹೌದು, ನನ್ನ ಮೊದಲನೇ ಚಿತ್ರ ಸಿಪಾಯಿ ಅಂತ, ಮೊದಲನೇ ಸಿನಿಮಾ, ಫಸ್ಟ್ ಸಿನಿಮಾ ಸಿಪಾಯಿ ಅಂತ. ಅದಕ್ಕೆ ಮೊದಲು ಮಾಡಿರಲಿಲ್ಲ? ಅದು ಮೊದಲು ನಾನು ಮಾಡಿಲ್ಲ. ನಾನು ಕ್ಯಾಮ್ರಾ ಎದುರಿಸಿಲ್ಲ, ಕ್ಯಾಮ್ರಾ ನೋಡಲೇ ಇಲ್ಲ. ಶೂಟಿಂಗ್ ಅಂದ್ರೆ ಗೊತ್ತಿಲ್ಲ, ಫೈಟ್ ಮಾಡೋದು ಏನೋದು ಗೊತ್ತಿಲ್ಲ, ಆಕ್ಟ್ ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜು. ರವಿಚಂದ್ರನ್ ಸರ್ ನನಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಅವನು ಹೇಗೆ ಸಿಕ್ತು ಸಿನಿಮಾ? ರವಿ ಸರ್ ನನಗೆ ಮೆಗಾಸ್ಟಾರ್ ಚಿರಂಜೀವಿ ಇದ್ದಾರೆ, ಅವರು ರವಿ ಸರ್ ಪರಿಚಯ ಮಾಡಿಸ್ತಾರೆ. ಚಿರಂಜೀವಿ ಅವರು ನಿಮ್ಮನ್ನು ರವಿಚಂದ್ರನ್ ಅವ್ರ ಪರಿಚಯ ಹೇಗೆ? ನಾನು ಚಿರಂಜೀವಿ ಅವರಿಗೆ ಕೋಚ್, ನಾನು ಬಾಡಿ ಬಿಲ್ಡಿಂಗ್ ಕೋಚ್ ಮಾಡ್ತಾಯಿದ್ದೀನಿ, ವ್ಯಾಯಾಮ ಹೇಳ್ಕೊಡ್ತಾ ಇರ್ತೀನಿ. ಅವರು ವ್ಯಾಯಾಮ ಎಲ್ಲ ಆಡಿ ಮಾಡಿಬಿಟ್ಟು ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದಾಗ ಅವ್ರಿಗೆಲ್ಲ ಕೋಚ್ ಮಾಡ್ತೀನಿ. ಅವ್ರದ್ದು ಫಾರ್ಮ್ ಹೌಸ್ ಇದೆ ಯಲಹಂಕದಲ್ಲಿ, ಅದೆಲ್ಲ ಕೋಚ್ ಮಾಡ್ತೀನಿ. ಅವ್ರ ಜೊತೆ ಒಡನಾಟ ಚೆನ್ನಾಗಿರ್ತದೆ. ಅವರಿಗೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಎಲ್ಲ ಹೋಗುವಾಗ ಲಾಸ್ಟ್ ಅವ್ರು ಒಂದು ಕವರ್ ಕೊಡ್ತಾರೆ. ಅದ್ರಲ್ಲಿ ದುಡ್ಡು ನನಗೆ ಗೊತ್ತಿಲ್ಲ, ದುಡ್ಡೇನು ಇರ್ತದೆ ಅನ್ಕೋತೀನಿ. ನಾನು ಹೇಳ್ತೀನಿ, ಸರ್ ದುಡ್ಡು ಕೊಡಬೇಡಿ ಸರ್, ನಾನು ಚಿರಂಜೀವಿ ಅವರಿಗೆ ಎಕ್ಸಸೈಸ್ ಹೇಳ್ಕೊಟ್ಟೆ ಅಂತ ಹೇಳ್ಬಿಟ್ಟು ನಾನು ಸಾಯ್ತಾನೆ ಹೇಳ್ಬಿಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ಕೋತೀನಿ, ದಯವಿಟ್ಟು ಬೇಡ ಸರ್ ಅಂತ ನಾನು ಯಾವಾಗ ವಾಪಸ್ ಕೊಟ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಅಲ್ಲಿಂದ ಬರೋಕ್ಕೆ ಪೆಟ್ರೋಲ್ಗೂ ಅಂತ ಕಾಸಿರಲ್ಲ. ಆದರೂ ನನಗೆ ಅವತ್ತಿಂದ ಇದೇ ಬುದ್ಧಿ ನನಗೆ ಕೊಟ್ಟು ಬಂದುಬಿಡ್ತೀನಿ. ಅವರು ಬೇಜಾರು ಮಾಡ್ಕೊ, ಇಸ್ಕೊಳ್ಳೋದು ದುಡ್ಡು ಅಂತ, ಇಲ್ಲ ಸರ್ ಬೇಡ ಅಂತ ಬಂದುಬಿಡ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. ಸಿಪಾಯಿ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಮ ರವಿ ಅಂತ ಒಬ್ರು ಇದ್ದಾರೆ ಬಾಡಿ ಬಿಲ್ಡರು, ಅವ್ರಿಗೊಂದು ಚಾನ್ಸ್ ಕೊಡು ಅಂತೇಳಿ ಪರಿಚಯ ಮಾಡಿಸ್ತಾರೆ. ಸೊ ಅವ್ರೇನು ಮಾಡ್ತಾರೆ, ರವಿಚಂದ್ರ ಸರ್ ಏನು ಮಾಡ್ತಾರೆ, ಈ ಸಿಪಾಯಿ ಸಿನಿಮಾದಲ್ಲಿ ನನಗೊಂದು ಚಾನ್ಸ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಕ್ಯಾಮ್ರಾ ಎದುರಿಸಿಲ್ಲ ನಾನು, ಫೈಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಬಂದು ಆಕ್ಟ್ ಮಾಡ್ತಾರೆ. ಏನು ಆಕ್ಟ್ ಮಾಡೋದು? ಪಾಪ ವೇಣು ಅವರು ಸಿನಿಮಾದಲ್ಲಿ ಬಳಗಿರೋರು. ಸೊ ನನಗೆ ಬಿಟ್ಟಾಗ ಏನಾಗುತ್ತೆ, ನಾನು ರಿಯಲ್ ಗೊತ್ತಲ್ಲ, ನಾವು ರಿಯಲಾಗಿ ಹೊಡೆದಾಕ್ಬಿಡ್ತೀವಿ, ಪಟ 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 ಅಂತ. ಚೆಚ್ಚು ನೋಡಿ ಹೆಂಗಿದೆ, ಇನ್ನೂ ಚೆನ್ನಾಗಿ ಚೆಚ್ಚು ಬಿಸಾಕ್ಬಿಡ್ತೀನಿ. ಪಾಪ ರಿಯಲಾಗಿ ಹೊಡೆದಾಕ್ಬಿಡ್ತೀನಿ. ಅವ್ರು ರವಿ ಹೊಡಿತಾರೆ ಪಾಪ, ನೊಂದ್ಕೋತಾರೆ, ಬೆಂದ್ಕೋತಾರೆ ಪಾಪ. ಆದ್ರೂ ಅಲ್ಲಿ ರವಿಚಂದ್ರನ್ ಸರ್ ಇರ್ತಾರೆ, ಸೌಂದರ್ಯ ಮೇಡಮ್ ಇರ್ತಾರೆ, ರಮೇಶ್ ಭಟ್ ಇರ್ತಾರೆ, ಸರ್ ಇರ್ತಾರೆ, ಎಲ್ಲರೂ ಒಂದು 100 ಜನ ಕಲಾವಿದರು ಇರ್ತಾರೆ. ಆಮೇಲೆ ನೋಡೋಕ್ಕೆ 500 ಜನ ಅಲ್ಲಿ ಇನ್ನೊಬ್ಬರು ಜೂನಿಯರ್ ಕಲಾವಿದರು ಇರ್ತಾರೆ. ಫೈಟು ಗೀಟು ಎಲ್ಲ ಹೆಂಗಿರ್ತದೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಸೀಕ್ವೆನ್ಸಲ್ಲಿ ಒಂದೇ ಶಾಟ್ಗೆ ಮಾಡಬೇಕು. ದೊಡ್ಡ ಕಲಾವಿದರಣ್ಣ ಸರ್. ಸೊ ನನಗೆ ಗೊತ್ತಂಗೆ ರಿಯಲಾಗಿ ವಾರ್ಡ್ ಬಿಸಾಕೊಂಡು ಪಾಪ ವೇಣು ತಡ್ಕೋತಾರೆ. ವೇಣು ಅಣ್ಣ ಸಾರಿ ಅಣ್ಣ, ಬೇಜಾರು ಮಾಡ್ಕೊಬೇಡ. ಅವತ್ತೇ ಪಾಪ ಅವ್ರಿಗೆ ಸಾರಿ ಕೇಳಿದ್ದೀನಿ. ಆದ್ರೂ ಫೈಟ್ ನೋಡಿ ಸರ್, ಇವತ್ತು ಸಿನಿಮಾ ನೋಡಿ WWF ಥರ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಅದನ್ನು ಇಡೀ ಎಂಟೈರ್ ಸಿನಿಮಾಗೆ ಅದೊಂದು ಹೈಲೈಟ್ ಸರ್. ಬೇಕಾದ್ರೆ ಎಂಥ ಫೈಟ್ ಇದೆ ಅಂದರೆ ನನಗೆ ಹೆಮ್ಮೆ ಆಗುತ್ತೆ, ಬಿಡಪ್ಪ ಹೋಗ್ಲಿ ಅಂತ ಫೈಟ್ ಮಾಡೋದಲ್ಲ ಅಂತ. ಅವನಂತೂ ರವಿ ಬಾಡಿ ಬಿಲ್ಡರ್ ರವಿ ಅಂತೂ ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಂಗೆ ಜಿಮ್ ರವಿ. ಅಯ್ಯ ಸಿನಿಮಾ ಅಂತ ನಾನು ಏನೋ ಅಂದ್ಕೊಂಡಿದ್ದೇವೇನೋ ಇದು ಹಿಂಗಂತ ಅವನು ರವಿ. ಫೈಟ್ ತುಂಬಾ ದಿನ ಮಾಡಿ ಸಣ್ಣನೇ ಆಗ್ಬಿಟ್ಟಿದ್ರಂತೆ, ಕಂಟ್ರಿ ಎಲ್ಲ ಮಿಸ್ಬಿಡಂಗೆ. ಇಲ್ಲ, ಅದು ಸಕಲೇಶ್ಪುರದಲ್ಲಿ ಶೂಟಿಂಗ್ ಆಗ್ತದೆ. ಸಕಲೇಶ್ಪುರದಲ್ಲಿ ಬೆಟ್ಟದ ಮೇಲ್ಗಡೆ ಸೆಟ್ ಹಾಕಿರ್ತಾರೆ. ಅಲ್ಲಿ ಕೆಳಗಡೆ ಫುಲ್ ಥರ್ಮೋಕೋಲ್ ಹಾಕಿರ್ತಾರೆ. ಆ ಥರ್ಮೋಕೋಲ್ ಮೇಲ್ಗಡೆ ಬಟ್ಟೆ ಹಾಕಿರ್ತಾರೆ. ಬಿಸಿಲಿಗೆ ಏನಾಗುತ್ತೆ ಅಂದರೆ ಥರ್ಮೋಕೋಲ್ ಚೆನ್ನಾಗಿ ಕಾದು ಬೆಂದೋಗ್ಬಿಟ್ಟಿರ್ತದೆ, ಆ ಬೆಡ್ಡೆಲ್ಲ ಬೆಂದೋಗಿರ್ತದೆ. ನಾವು ಬರೀ ಮೈಲಿ ಇರಬೇಕಲ್ಲ ಸರ್, ಆ ಬೆಡ್ ಮೇಲೆ ಬಿದ್ದು ಮೈಯೆಲ್ಲ ಮಾರ್ಕ್ ಆಗ್ಬಿಡ್ತದೆ, ಓಪನ್ ಆಗ್ಬಿಡ್ತಂಗೆಲ್ಲ, ಎಲ್ಲ ಕಡೆ ಓಪನ್ ಆಗ್ಬಿಡ್ತದೆ. ಓಪನ್ ಆಗ್ಬಿಟ್ಟು ಯಾವಾಗ ಶೂಟಿಂಗ್ ಮುಗೀತದೆ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನನ್ನ ತಾಯಿಗೂ ನಾನು ಸಿನಿಮಾಗೆ ಬರಲ್ಲ, ಇನ್ನು ಕೂರ್ದು ಅಂಥೇಳಿ ನಾನೇ ಪ್ರಮಾಣ ಮಾಡ್ಕೊಂಬರ್ತೀನಿ. ಆಮೇಲೆ ಬ್ರೇಕ್ ಬಿಟ್ಟಾಗ ಮಲಗಿರ್ತೀನಿ, ಮಲಗಿರ್ತೀನಿ ಹಿಂಗೆ. ಮತ್ತೆ ವಿಜುವಲ್ ಇಡ್ತಾರೆ, ಬನ್ನಿ ಸ್ಟಾರ್ಟ್ ಆಯಿತು ಅಂತ. ಆ ಒಂದು ವಿಜುವಲ್ ಇದೆಯಲ್ಲ, ಇವತ್ತು ಸೌಂಡ್ ಮರೆಯೋಕ್ಕಾಗ್ತಾಯಿಲ್ಲ. ನರಕ ಬಾಟ ಅಷ್ಟು ಕಷ್ಟಪಟ್ಟು ಅದನ್ನ ಆಗ್ತೀನಿ. ಆಕ್ಟಿಂಗೆಲ್ಲ ಮುಗ್ದೋಗ್ತದೆ. ನಾನು ಡೈಲಿ ಕೇಳಿ ಸರ್, ನನ್ನ ಕ್ಯಾರೆಕ್ಟರ್ ಮುಗ್ದೋಯ್ತಾ ಅಂತ. ಆ ಒಂದು ಫೈಟ್ನ 3 ಡೇಸ್ ತೆಗಿತಾರೆ ಸರ್. ಬರೀ ಸಿನಿಮಾದಲ್ಲಿ ಬರೋದು 7 ನಿಮಿಷ ಬರ್ತದೆ. 7 ನಿಮಿಷಕ್ಕೆ 3 ದಿವಸ ಶೂಟ್ ಮಾಡ್ತಾರೆ. ಆ ಶೂಟಲ್ಲಿ ಆಗೋದ್ಮೇಲೆ ಲಾಸ್ಟಲ್ಲಿ ನಿಮ್ಗೆ ಮುಗಿತಾ ಪ್ಯಾಕಪ್ ಅಂತಾರೆ. ನಾನು ಅಲ್ಲೇನು ಮಾಡಿದೆ ಗೊತ್ತಾ, ಬಟ್ಟೆನೂ ಹಾಕೊಳ್ಳಲ್ಲ, ಓಡ್ತೀನಿ. ಎಲ್ಲಿಗೆ ಸಕಲೇಶ್ವರ ಊರು ಹೋಗ್ಬೇಕಲ್ಲ, ಓಡ್ತಾ ಇರ್ತೀನಿ. ರವಿಚಂದ್ರ ಬೆಟ್ಟದ ಮೇಲೆ ನಾನು ನೋಡ್ಬಿಟ್ಟು ನಗ್ಬಿಟ್ಟು ಜೋರಾಗಿ ಮೈಕಲ್ಲಿ ಕರೀತಾರೆ, ಏಯ್ ಬರೋ ಬಾಡಿ ಬಿಲ್ಡರ್ ಅಂತ ಕರೀತಾರೆ. ನಾನು ಬರಲ್ಲ ಅಂತ, ಏಯ್ ಬರೋ ಅಂತ ಕರೀತಾರೆ. ಮತ್ತೆ ರವಿಚಂದ್ರ ಹೋಗ್ದಾಗ ಏನು ಸಾರು ಅಂತೀನಿ. ನನಗೆ ಗೊತ್ತೇ, ನನಗೆಲ್ಲ ಏನು ಸಾರು ಅಂತೀನಿ. ಸಿನಿಮಾಗೆ ಬತ್ತಿ ಅಂತಾರೆ. ನಮ್ಮ ತಾಯಿಗೂ ಬರಲ್ಲ ಸರ್, ನಿಮ್ಮ ಸಿನಿಮಾನೇ ಸವಾಸ ಬೇಡ ಅಂತ ನಮಸ್ಕಾರ ಮಾಡ್ತೀನಿ.
ಅವಾಗ ಏನು ಮಾಡ್ತಾರೆ ರವಿ ಸರ್ ಫಸ್ಟು ಒಂದು ಪೇಮೆಂಟ್ ಅಂತ ಕೊಡ್ತಾರೆ. ಅವ್ರ ಕೈದಿಂದ ಇಸ್ಕೊತೀನಿ. ಹಿಂಗೆ ಕೊಟ್ಬಿಟ್ಟು ಹೇಳ್ತಾರೆ ಇವತ್ತು ನಿಂಗೆ ಒಳ್ಳೇದಾಗಿ ತೊಗೊತಾರೆ. ಇಲ್ಲ ಸರ್ ನಾನು ಸಿನಿಮಾ ಬರಲ್ಲ ಅಂತೀನಿ. ಆಯಿತು ನೋಡೋದು ಹೋಗಂತಾರೆ. ಇವತ್ತು 105 ಸಿನಿಮಾ ಹಾಕಿ ಮಾಡಿದ್ದೀನಿ. 150 ಸಿನಿಮಾ ಹೋಯ್ತು. ಕನ್ನಡ ತೆಲುಗು ಎಲ್ಲ ಸೇರಿ ತೆಲುಗಿನ ಒಂದು 50 ಸಿನಿಮಾ ಮಾಡಿದ್ದೀನಿ. ಸೊ ಮಾಡಿಬಿಟ್ಟು ಬಂದೆ. ಇವತ್ತು ಕನ್ನಡದಲ್ಲಿ ಪುರುಷೋತ್ತಮ ಅಂತ ಹೀರೋ ಕೂಡ ಆಕ್ಟ್ ಮಾಡಿದ್ದೀನಿ, ನಾಯಕ ನಟನಾಗಿ ಮಾಡಿ. ಅದು ಕೂಡ ಒಂದು 50 ದಿವಸ ಓಡ್ತು. ಅಲ್ಲಲ್ಲ, ಬಟ್ ನಮ್ಮ ತಾಯಣಗೂ ಸಿನಿಮಾ ಬರಲ್ಲ ಅಂತ 150 ಯಾಕೆ ಮಾಡಿದ್ರಿ? ಹೆಂಗೆ ಮಾಡಿದ್ರಿ? ಅದೇಳಿ ಸರಸ್ವತಿ ಅಂತ ರವಿಚಂದ್ರನ್ ಹೇಳಿ ಸತ್ಯ ಆಗೋಯ್ತು. ಹೆಂಗೆ ಕರ್ಕೊಂಡು ನನಗೆ ಗೊತ್ತಾಗಲ್ಲ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತಿಗಳೇ. ಆ ಸಿಪಾಯಿ ಸೀಟು ಮುಗೀತು. ಕೆ ಆರ್ ಪುರಮಲ್ಲಿ ನಾನು ಕೋಲಾರ್ಗೆ ಅಂತ ಹೋಗ್ತಾ ಇದ್ದೀನಿ ಕಾರಲ್ಲಿ. 3 ದಿವಸ ಆಗಿದೆ ಮುಗಿಸಿ. ನಾನು ಕೋಲಾರ ಹೋಗ್ತಾ ಇರ್ತೀನಿ, ಊರು ಕಾರಲ್ಲಿ ಹೋಗ್ತಾ ಇದ್ದೀನಿ. ರೋಡಲ್ಲಿ ಶೂಟಿಂಗ್ ನಡೀತಾ ಇರ್ತದೆ. ಅಲ್ಲಲ್ಲ, ಬೇರೆ ಯಾವುದೋ ಶೂಟಿಂಗ್ ನಡೀತು. ಶ್ರೀಮತಿ ಕಲ್ಯಾಣ ಅಂತ ರಾಘವೇಂದ್ರ ರಾಜ್ಕುಮಾರ್ ಹೀರೋ ನಡೀತಾ ಇರ್ತದೆ. ನಾನು ಎಲ್ಲ ಜೋಶ್ ನಿಲ್ಲಿಸ್ಬಿಟ್ಟು ನೋಡ್ತೀನಿ ಹಿಂಗೆ, ಯಾರು ಶೂಟಿಂಗ್ ಅಂತ. ಅಲ್ಲಿ ಯಾರು ಫೈಟ್ ಮಾಡಿದ್ರಲ್ಲ, ನಂಜುಂಡಿ ಮಾಸ್ಟರ್ ಇರ್ತಾರೆ, ಎಲ್ಲ ಅದೇ ಟೀಮಲ್ಲಿ ಇರ್ತಾರೆ. ನಂಜುಂಡಿ ಮಾಸ್ಟರ್ ನೋಡಿ, ರವಿ ಸರ್ ಇಲ್ಲೇ ಬಂದುಬಿಟ್ಟಿದ್ದಾರೆ, ಬನ್ನಿ ಸರ್ ಅಂತ ಡೋರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಸರ್ ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಬಂದು ನಿಲ್ಲಿಸ್ಬಿಡ್ತಾರೆ. ಸರ್ ಇವರೇ ಸರ್, ಆ ಕ್ಯಾರೆಕ್ಟರ್ ಹಾಕ್ಬಿಡಿ ಸರ್ ಅಂತ. ಸರ್ ನಾನು ಮಾಡಲ್ಲ ಸರ್ ಅಂದಿದೆ. ಇಲ್ಲೇ ಬಿಟ್ಲಿ ಶರ್ಟ್ ತೆಗಿಸಿ ಬನ್ನಿನ ಹಾಕ್ಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಹಿಂಗೆ. ಸರ್ ಊರಿಗೆ ಹೋಗ್ಬೇಕು ಸರ್, ಒಂದು 10 ನಿಮಿಷ ಮುಗಿಸ್ಬಿಟ್ಟು ಹೋಗ್ಬಿಡು ನಿಂತ್ಕೋತೀನಿ ಹಿಂಗೆ. ಹೀರೋಯಿನ್ ಬರ್ತಾಯಿಲ್ಲ, ಹೀರೋಯಿನ್ ಎತ್ಕೊಂಡು ಹಿಂಗೆ ಕಿಡ್ನಾಪ್ ಮಾಡಿ ಎತ್ಕೊಂಡು ಅಷ್ಟೇ ಕೆಲಸ. ಅದೇ ಶಾರ್ಟ್, ಒಂದೇ ಶರ್ಟ್ ಸರ್, ಒಂದೇ ಶರ್ಟ್ ಪ್ಯಾಂಟ್, ಒಂದೇ ಶರ್ಟ್ ಓಕೆ ಮಾಡ್ತೀನಿ. ಒನ್ ಟೇಕ್ ಓಕೆ. ಹಾಂ, ನೀನು ಊರಿಗೆ ಹೋಗ್ತಾರೆ. ಇದೇನ ಪರ್ಮಿಷನ್ ಕೇಳಿಲ್ಲ ಬರ್ಬಿಟ್ಟ. ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಬರೋಷ್ಟು ಮತ್ತೆ ಫೋನ್ ಮಾಡ್ತಾರೆ. ಸರ್ ಮತ್ತೆ ಶೂಟಿಂಗ್ ಬನ್ನಿ 3 ದಿವಸ ಅದೇ ಕಂಟಿನ್ಯೂಟಿ ಇದೆ ಅಂತ. ನಾನು ಮಾಡೋದು ಇಲ್ಲ ರವಿವಾರೇ ಬರಬಾರ್ದು, ಹಂಗೆ ಕಂಟಿನ್ಯೂಟಿ ಮಿಸ್ ಮಾಡಬಾರ್ದು, ನಿಮಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹೊಡೆದೆ. ಆ ಸಿನಿಮಾನ ಹಂಗೇ ಮಾಡಿ ಮುಗಿಸ್ತೀನಿ. ಅದು ಮುಗಿಸ್ತಾ ಇದ್ದ ಏನಾಗುತ್ತೆ, ಸೆಂಟ್ರಲ್ ಜೈಲ್ ಅಂತ ಒಂದು ಸಿನಿಮಾ ಬರ್ತದೆ, ಸಾಯಿ ಕುಮಾರ್. ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅದೇ ಸಿನಿಮಾ. ಏನು ಫೈಟಿಂಗ್ ಸರ್ ಅದರಲ್ಲಿ? ಜೈಲಲ್ಲಿ ಟಕ್ 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 ಮಾಡ್ತಿಲ್ಲ. ಅದನ್ನ ಆಫೀಸ್ಗೆ ಬಂದು ಕರೀತಾರೆ. ಆಫೀಸಲ್ಲಿ ರಜಾ ಕೊಡಲ್ಲ. ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿರ್ತೀನಿ, ರಜಾನೇ ಕೊಡಲ್ಲ. ಅಲ್ಲಿ ನಾನು ಪರ್ಮಿಷನ್ ತೊಗೊಂಡು ಪ್ರಿಪೇರ್ ಮಾಡಿಬಿಟ್ಟು, ಇಲ್ಲ ಸರ್ ಈ ಒಳ್ಳೆ ಕ್ಯಾರೆಕ್ಟರ್ ಅಂತ ಅವರೇ ಬಂದು ಕೇಳ್ತಾರೆ. ಜೆ ಕೃಷ್ಣ ಅವರು, ಕೃಷ್ಣಮೂರ್ತಿ ಅಂತಿದ್ದಾರೆ, ಅವರೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ನೀವು ಮಾಡಲೇಬೇಕು ಬನ್ನಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಇದು ಇನ್ನೂ 2 ಸಿನಿಮಾ ರಿಲೀಸ್ ಆಗೇ ಇಲ್ಲ, 3ನೇ ಸಿನಿಮಾ ಬರ್ತದೆ. ಅದು ಆಕ್ಟ್ ಮಾಡ್ತೀನಿ. ಅದು ಆಕ್ಟ್ ಮಾಡ್ತಿದ್ದಂಗೆ ತೊಗೊಳ್ಳಿ ಜಗ್ಗೇಶ್ ಅಣ್ಣ ಕರೀತಾರೆ. ಒಂದು ಹಂಗೆ ಸಿನಿಮಾಗಳು ಒಂದರಿಂದ ಕರ್ನಾಟಕ ಫುಲ್ಲು ಬಿಸಿ ಆಗಿಬಿಡ್ತೀವಿ. ನಮ್ಮ ತಾಯಣಗೂ ಮಾಡಲ್ಲ ಪಿಕ್ಚರ್ ಅಂತ ಹಂಗೆ ನಿಮ್ಮ ಕಂಟ್ರೋಲೇ ಇಲ್ಲ. ಅದೇ ಹೇಳಿದ್ರೆ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೀತದೆ, ಕೆಲವ್ರು ಮಾತ್ರ ಆರಿಸ್ಕೊತದೆ. ಅದ್ರಲ್ಲಿ ನಾನು ಬಂದರೆ ತಪ್ಪಾಗಲ್ಲ. ಇದು ನನ್ನ ಸಿನಿಮಾ ಪಯಣ. ಇನ್ನೊಂದೇನಪ್ಪ ಅಂದರೆ ಸಣ್ಣ ವಿಷಯ ಹೇಳ್ತೀನಿ ಕೇಳಿ. ನಾನು 6ನೇ ಕ್ಲಾಸು ಅಥವಾ 5ನೇ ಕ್ಲಾಸಲ್ಲಿ ಇರ್ತೀನಿ. ಕೋಲಾರದಲ್ಲಿ ಅಂತರಗಂಗೆ ಬೆಟ್ಟದಲ್ಲಿ ಒಂದು ಶೂಟಿಂಗ್ ಆಗ್ತದೆ. ಅಂತರಗಂಗೆ ಬೆಟ್ಟ. ನಮ್ಮಮ್ಮ ತಾಯಿ ಅಣ್ಣಮ್ಮ ಅಂತ. ಅದರಲ್ಲಿ ಸುಂದರಕೃಷ್ಣ ಸಾರ್ ಅವರು ಹೀರೋ ಆಗಿರ್ತಾರೆ. ನಮ್ಮ ಸುಂದರಕೃಷ್ಣ ಸರ್. ಅದರಲ್ಲಿ ಹೀರೋ ಆಗಿರ್ತಾರೆ. ನಾನು 5ನೇ ಕ್ಲಾಸ್ 4ನೇ ಚಿಕ್ಕ ಹುಡುಗ. ಸ್ಕೂಲ್ ಬಿಡ್ತದಲ್ಲ, ಸ್ಕೂಲ್ ಬಿಟ್ಟಾಗ ಲಂಚ್ ಟೈಮ್ ಬಿಡ್ತಾರೆ, 1 ಗಂಟೆಗೆ ಬಿಡ್ತಾರೆ. ನಾನು ಸೀದಾ ಓಡೋಗ್ತೀನಿ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತೀನಿ. ಬರಿಗಾಲದಲ್ಲಿ ಹತ್ತಿ ಹಂಗೆ ಓಡ್ತೀನಿ. ಸೆಕೆ ಫುಲ್ಲು ಸೋರ್ತಿರ್ತದೆ. ಅಲ್ಲಿ ಏನು ಒಂದು ಡ್ರಾಮಾ ನಡೀತಾ ಇರ್ತದೆ ಅಂದರೆ, ಸುಂದರಕೃಷ್ಣ ಅವ್ರಿಗೆ ದೇವ್ರನ್ನ ಬೈದ್ಬಿಟ್ಟಿರ್ತಾರೆ. ಅವ್ರಿಗೆ ಪರಲೈಸ್ ಲಕ್ಕ ಹೊಡೆದ್ಬಿಟ್ಟಿರ್ತದೆ. ಅವರು ಅದೇ ಕುಂಟ್ಕೊಂಡು ಮೆಟ್ಟ ಮೇಲೆ ಕೂತ್ಕೋತಾರೆ. ಭಿಕ್ಷುರಾಗಿ ಕೂತ್ಕೋತಾರೆ. ಆ ಕಡೆಯಿಂದ ಪ್ರಸಾದ ಕೊಟ್ಕೊಂಡ್ಬರ್ತಾರೆ. ಅವರು ಪ್ರಸಾದ ಇಟ್ಟಾಗ ಅದು ತಿನ್ನೋಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ. ಅಲ್ಲಿ ಪಕ್ಕ ಕೂತ್ಕೊಂಡು 4-5 ಹುಡುಗರು ಬೇಕಲ್ಲ, ಯಾರು ಬನ್ನಿ ಅಂತ ಕರೀತಾರೆ. ಆ ಟೈಮ್ ಕರೆಕ್ಟಾಗಿ ಅಲ್ಲಿ ಹೋಗ್ತೀನಿ. ಅವ್ರು ಬನ್ನಿ ಅಂತ ಕರೆದ್ರೆ ಒಳಗೆ ಕೂತ್ಕೊಂಡ್ಬಿಡ್ತೀನಿ. ಕೂತ್ಕೊಂಡು ನಾನು ಹೋಗಿ ಕೂತ್ಕೊಂಡಿದ್ದು ಶೂಟಿಂಗ್ ಬರೀತಾರೆ ಅದಕ್ಕಿದ್ದಕ್ಕಲ್ಲ, ಅಲ್ಲಿ ಓಡಿ ಬಂದಿದ್ದಲ್ಲ, ಊಟ ಟೈಮ್ ಬೇರೆ, ಅಲ್ಲೇನು ಪ್ರಸಾದ ಕೊಡೋದು ಕೂತ್ಕೊಂಡ್ಬಿಡ್ತೀನಿ. ಊಟ ಸಿಗುತ್ತೆ ಅಂತ ಅವ್ರು ಮಾಡಿದ್ರೆ ಮೊಸರನ್ನ ಕೊಟ್ಕೊಂಡು ಹೋಗ್ತಾರೆ. ನಾನು ಸುಂದರೇಶ್ನ ಪಕ್ಕ ಕೂತು ಯಾರು ಮುದ್ಕಪ್ಪ ನನಗೆ ಗೊತ್ತಿಲ್ಲ, ಅವರು ಅಂತ ಗೊತ್ತಿರಲ್ಲ. ಮೊಸರನ್ನ ಕೊಟ್ಟ ತಕ್ಷಣ ಏನು ಮಾಡ್ತೀನಿ, ಗಬಾ ತಿಂದು ಹಿಂಗೆಲ್ಲ ಮಾಡಿ ಪಕ್ಕದಾಗ ಅವ್ರದ್ದು ಎತ್ಕೊಂಡು ತಿಂದ್ಬಿಡ್ತೀನಿ. ನಾವು ಹುಡುಗ ಗೊತ್ತಿಲ್ಲ. ತಿಂದ ತಕ್ಷಣ ಎಲ್ಲ ಕಟ್ ವೆರಿ ಗುಡ್ ಅಂತ ಚಪ್ಪಲ್ ಹೊಡಿತಾರೆ. ಬಂದಿದ್ದನ್ನು ಎತ್ಕೊಂಡು ಏನು ಹಾಕಿ ಮಾಡಿದೆ ಹುಡುಗ, ನೀನು ಹಿಂಗೆ ಬೇಕಾಯಿತು ಹೇಳಿ ಹಂಗಾಯ್ತು. ನಾನು ಹಿಂಗೆ ನೋಡ್ತೇನೆ, ಸರ್ ಹೊಡೆದಿಲ್ವ ನೀವು ಅಂತ ನೋಡ್ತಾ ಇರ್ತೀನಿ. ಆಮೇಲೆ ನನಗೆ ನಿಮ್ಮಲೇಬೇಕು ಅಂದರೆ 4 ಆಣೆ ಕೊಡ್ತಾರೆ ಪೇಮೆಂಟು. ಹಿಂಗೆ ಹಿಡ್ಕೊಂಡು ಹಿಂಗೆ ಇಲ್ಲಿ ಅಲ್ಲಿ ನಗಕ್ಕೆ ಶುರು ಮಾಡಿದ್ದೇನು. ಸ್ಕೂಲಲ್ಲಿ ನಗ್ತಾನೆ ಇರ್ತೀನಿ. ಸ್ಕೂಲಿಗೆ ಬರ್ತೀನಿ, ಮೇಸ್ಟ್ರು ಪಟಾರ ಕೆನ್ನಾಗಿ ಹೊಡಿತಾರೆ. ಲೇಟಾಗಿ ಹೋಯ್ತಲ್ಲ, ಅವ್ರು ಹೊಡ್ಕೊಳ್ಳಿ ಹೇಳ್ಬಿಟ್ಟು ಹೋಗಿ ಹಿಂದೆ ಬೇಚಾರು ಕೂತ್ಕೊಂಡು ಹಿಂಗೆ ಇಟ್ಕೊಂಡು ನಗ್ತಾ ಇರ್ತೀನಿ. ಹಿಂಗೆ ಪಕ್ಕ ಹುಡುಗ ಕೇಳ್ತಾನೆ, ನಾವು ಯಾಕೆ ನಗ್ತಾ ಇದೆಯಾ, ಲೂಸ್ ಗೀಸ್ ಆಗಿದ್ದೇನೋ ಅಂತ. ಇಲ್ಲ ಕಣೋ, ಈ ಪಿಕ್ಚರ್ ಲೂಸ್ ನನ್ನ ಮಕ್ಕಳು ಅಂತೀನಿ. ಯಾಕೆ ಅಂತಾನೆ, ನಾನು ಶೂಟಿಂಗ್ ನೋಡೋಕೆ ಹೋದ್ನಾ, ಅಲ್ಲಿ ಕೂರಿಸಿದ್ರಾ, ಮೊಸರನ್ನ ಕೊಟ್ರಾ, 2 ಪ್ಯಾಕೆಟ್ ತಿನ್ನ, ನೋಡಿ 4 ಆಣೆ ಬೇರೆ ಕೊಟ್ಟರು, ಆಕ್ಟ್ ಮಾಡಿದ್ದಕ್ಕೆ ಅಂತೀನಿ. ನನ್ನ ಪದಲ್ಲೇ ಸಂಭವ 4 ಆಣೆ. ಅಣ್ಣಮ್ಮನ ಪಿಕ್ಚರು ನನಗೆ ಆವಾಗಲೇ ಅದು ಕಲಾವಿದ ಒಂದು ಅಲ್ಲಿಂದಲೇ ಇತ್ತು, ನನ್ನ ಬ್ಲಡ್ಡಲ್ಲಿ ಇತ್ತು. ಯಾವುದೋ ಶೂಟಿಂಗ್ ಬಂದು ಮಾಡೋಕ್ಕೆ ಹೋಗೋದು ಹಿಂಗೆಲ್ಲ ಗೊತ್ತಿತ್ತು. ಸೊ ಹಂಗಾಗಿ ನನ್ನ ಸರಸ್ವತಿ ಆಯ್ಕೆ ಮಾಡ್ಕೊಂಡು ತಪ್ಪಾಗಲಾರ್ದು. ಹಂಗಾಗಿ
ಸಖತ್. ಜಗ್ಗೇಶ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ಇನ್ಸಿಡೆಂಟ್ ಹೇಳಿ. ಜಗ್ಗೇಶ್ ಯಾವ ಪಿಕ್ಚರ್ ಅದು? ಜಗ್ಗೇಶ್ ಅವರು ಇವತ್ತೇನು ನಾವು ಜಿಮ್ಮಲ್ಲಿ ಕೂತಿದ್ದೀವಲ್ಲ, ಈ ಜಿಮ್ಮಲ್ಲಿ ಮೊದಲ ವಿದ್ಯಾರ್ಥಿ ಜಗ್ಗೇಶ್ ಸಾರು, ರಾಕ್ಲೈನ್ ವೆಂಕಟೇಶ್ ಅವರು, ಸಿನಿಮಾದವರೆಲ್ಲ ನಮ್ಮ ಜಿಮ್ಮಲ್ಲಿ ಬಂದು ವ್ಯಾಯಾಮ ಮಾಡ್ತಾಯಿರ್ತಾರೆ. ಸೇಮ್ ಸ್ಪಾಟ್ ಇದೇ ವ್ಯಾಯಾಮ ಮಾಡ್ತಾಯಿರ್ತಾರೆ. ಆವಾಗ ಜಗ್ಗೇಶ್ ಅಣ್ಣನ ನಾನು ತುಂಬ ಆತ್ಮೀಯ. ಅವರು ತುಂಬ ಗೊತ್ತಲ್ಲ, ತಮಾಷೆ ಮಾಡೋದು, ರೇಗಿಸೋದೆಲ್ಲ ಮಾಡ್ತಾಯಿರ್ತಾರೆ. ಸೊ ನಾನು ಒಳ್ಳೆತನ ನೋಡಿ ರವಿಯವರು ಯಾಕೆ ಸಿನಿಮಾಗೆ ಬರಬಾರ್ದು ಅಂತ ಕೇಳ್ತಾರೆ. ನಾನು ಮಾಡ್ತೀನಿ ಬಿಡಿ ಸರ್. ಅಲ್ಲೂ ಸಿಪಾಯಿ ಎಲ್ಲ ಸ್ವಲ್ಪ ಚಿಕ್ಕ ಜನ ಮುಗಿಸ್ಕೊಂಡಿರ್ತೀನಿ. ಅವ್ರದ್ದೊಂದು ಸಿನಿಮಾ ಆಗ್ತದೆ, ಮುಂದೈತೆ ಊರಬ್ಬ ಅಂತ. ಮುಂದೈತೆ ಊರಬ್ಬ ಅಂತ. ಅಂದರೆ ನಾನು ಸೆಕೆಂಡ್ ಹೀರೋ ಅದರಲ್ಲಿ, ಆಂಟಿ ವಿಲನ್. ಅದರಲ್ಲಿ ತುಂಬ ದೊಡ್ಡ ಕ್ಯಾರೆಕ್ಟರ್, ಲೀಡ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಆಂಧ್ರದ ಶ್ರೀಹರಿ ಬರಬೇಕಾಗಿತ್ತು. ಶ್ರೀಹರಿ ಹೌದು, ಅವರು ಬರಬೇಕಾಗಿತ್ತು. ಅವ್ರು ಬರಲ್ಲ ಅಂತ ಅಂದಿದ್ದಕ್ಕೆ ನನಗೆ ಆ ಕ್ಯಾರೆಕ್ಟರ್ನ ಜಗ್ಗೇಶ್ವರು ಕಳಿಸ್ತಾರೆ ಡೈರೆಕ್ಟರ್ ಹತ್ರ. ಸರ್ ಒಳ್ಳೆತನ ಇದ್ದರೆ ಪ್ರತಿಯೊಂದು ಮೆಟ್ಲಲ್ಲಿ ಹೆಲ್ಪ್ ಆಗುತ್ತೆ ನನಗೆ. ಇದೊಂದು ಸಣ್ಣ ಸಾಕ್ಷಿ ಹೇಳ್ತೀನಿ ಕೇಳಿ ಸರ್. ಇದು ಜಗ್ಗೇಶ್ ಹೇಳ್ತಾರೆ, ಅವರು ಮೋತಿಮಾಲ್ ಹೋಟ್ಲಿದ್ರೆ ಡೈರೆಕ್ಟ್ರು, ಆಂಧ್ರದವ್ರು ಹೋಗಿ ನೋಡಿ ಅಂತ ಹೇಳ್ತಾರೆ. ಸರಿ ನಾನು ಮಾಡ್ತೀನಿ, ಆಫೀಸ್ಗೆ ಹೋಗುವ ಹಂಗೆ ಹೋಗೋಣ ಅಂತ ಹೋಗ್ತೀನಿ. ಮೋತಿಮಾಲ್ ಹೋಟ್ಲಿಗೆ ಹೋಗ್ತೀನಿ. ಆ ಡೈರೆಕ್ಟ್ರ್ ಕೂತಿರ್ತಾರೆ. ಹೋಗಿ ಕಾಲು ನಮಸ್ಕಾರ ಮಾಡ್ತೀನಿ. ಸರ್ ನಾನು ರವಿ ಅಂತ ಜಗ್ಗೇಶ್ ಅಣ್ಣ ಕಳಿಸಿದ್ದಾರೆ ಅಂದಾಗ ಬಾಡಿ ಎಲ್ಲ ತೋರಿಸ್ತೀನಿ. ನಿಮಗೆ ನೀನು ಸೂಪರ್ ಹಿಟ್ ಆಗಿ ಸೆಲೆಕ್ಟ್ ಆಗಿ ಹೋಗು ಅಂತಾರೆ. ಸರಿ ಸರ್, ಎಷ್ಟು ಪೇಮೆಂಟ್ ಕೊಡಬೇಕಂತಾರೆ. ನಾನು ಸತ್ಯ ಹೇಳ್ತೀನಿ ಸರ್, ನಾನು ಒಂದೇ ಕೈ ಜೋಡಿಸಿ ಹೇಳ್ತೀನಿ ಅವ್ರಿಗೆ, ಸರ್ ನೀವು ಆಂಧ್ರದಿಂದ ಬಂದಿದ್ದೀರಾ, ಸಿನಿಮಾ ಶೂಟ್ ಮಾಡಿ ರಿಲೀಸ್ ಮಾಡಿ ಏನಾದರೂ ಲಾಭ ಬಂದರೆ ಮಾತ್ರ ನನಗೆ ಕೊಡಿ ಸರ್ ಅಂತೀನಿ. ಸತ್ಯವಾಗು ಸರ್, ಅಷ್ಟೇ ಹೇಳೋದು ನಾನು. ನಿಮ್ಗೆ ಲಾಭ ಬಂದರೆ ಮಾತ್ರ ನನಗೆ ಕೊಡಿ ಸರ್, ಇಲ್ಲ ಕೊಡಬೇಡಿ ಸರ್, ನನಗೆ ಬೇಡ ಸರ್ ದುಡ್ಡು ಅಂತ ಹೇಳ್ಬಿಟ್ಟು ಹೋಗ್ತೀನಿ ಸರ್. ಮತ್ತೆ ವಾಪಸ್ ಕರು 1,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. ಇಲ್ಲ ರವಿ ಇಟ್ಕೋಬೇಕು, ಬೇಡ ಅನ್ನಬಾರ್ದು, ಇಟ್ಕೋ ಅಂತ ಕೊಡ್ತಾರೆ. ಅಷ್ಟೇ ಸರ್ ಪೇಮೆಂಟ್. ಅದಕ್ಕೆ 20-25 ವರ್ಷ ಆಗಿರ್ಬೇಕು, 20 ವರ್ಷ ಆಗಿ. ಇವತ್ತಿಗೆ ಒಂದು 10-15 ಸಾವಿರಕ್ಕೆ ಲೆಕ್ಕ. ಲೆಕ್ಕ 1,000 ಕೊಟ್ಟರು ಸರ್. ಒಂದು ಸರಿ ಒಂದು ಹೇಳ್ತೀನಿ ಹೇಳಿ, ಆ 1,000 ಇಸ್ಕೊಂಡು ನಾನು ಹೋಗ್ತೀನಿ. ಅವ್ರು ಹೇಳ್ತಾರೆ ನನಗೆ 20 ದಿವಸ 20 ಡೇಸ್ ಶೂಟಿಂಗ್ ಅಂತ ಕೇಳ್ತಾರೆ. 35 ದಿವಸ ಹೋಗ್ತದೆ. ಆಫೀಸ್ ರಜಾ ಹಾಕ್ತೀನಿ, ಸಂಬಳ ಹೋಗಿ ಎಲ್ಲ ಹೋಗ್ತೀನಿ, ಏನೋ ಕಷ್ಟಪಟ್ಟಿಲ್ಲ ಮಾಡ್ತೀನಿ. ನೋಡಿ ಈ ಬೆರಳು ಕೂಡ ಮುರಿದೋಗ್ತದೆ ಶೂಟಿಂಗಲ್ಲಿ. ಈ ಬೆರಳು ಮುರಿದೋಗ್ತದೆ ಬೆರಳು ಶೂಟಿಂಗಲ್ಲಿ. ಮುಂದೈತಿ ಊರಬ್ಬದಲ್ಲಿ ಮೇಲಿಂದ ಬಿದ್ದು ಮುರಿದೋಗ್ತದೆ. ಆಮೇಲೆ ಸರಿ ಹೋಗ್ತದೆ, ಏನೋ ಮಾಡ್ಕೋತೀವಿ, ಸರಿ ಹೋಗ್ತದೆ. ಆ ಡೈರೆಕ್ಟರ್ ಏನು ಮಾಡ್ತಾರೆ, ಮತ್ತೆ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ಆಗುತ್ತೆ, ಮುಗಿದೈತೆ, ಕ್ಲೋಸ್ ಆಗೋಗುತ್ತೆ. ಆ ಡೈರೆಕ್ಟರ್ ಏನು ಮಾಡ್ತಾರೆ, ಸದಾಶಿವನಗರದಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ಅವತ್ತು ತಾರೀಕು 31 ನನಗೆ ಸಂಬಳ ಬಂದಿರ್ತದೆ, ಗೌರ್ಮೆಂಟ್ ಸಂಬಳ. ನನಗೆ ಟೂಲ್ ಇರ್ತದೆ. ಸದಾಶಿವನಗರ ಬರ್ತಾ ಇರ್ತೀನಿ. ಸದಾಶಿವನಗರ ಬರಬೇಕಾದ್ರೆ ಏನು ಮಾಡ್ತಾರೆ, ಅವರು ನಿಂತಿರ್ತಾರೆ. ನಾನು ಹೋಗಿ ಗುರುಗಳೇ ನಮಸ್ಕಾರ ಅಂತ ಕೇಳ್ತೀನಿ. ಅವರು ಸ್ವಲ್ಪ ತುಂಬ ಡಲ್ಲಾಗಿರ್ತಾರೆ, ಸಿಗರೇಟ್ ಕುಡಿತಾ ಇರ್ತಾರೆ. ರವಿ ಮಾತಾಡೋಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಹೋದರೆ ಅಲ್ಲಿ ಸಣ್ಣದು ಸಂದಿಗಳು ಹೋಗ್ತಾರೆ, ಅವ್ರ ಮನೆ ಇರ್ತದೆ ಅಲ್ಲಿ. ಈ ಶೂಟಿಂಗ್ ಹೊಸಬಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಎಲ್ಲ ಮನೆ ಐಟಮ್ಸ್ ಎಲ್ಲ ಕಟ್ಬಿಟ್ಟು ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಖಾಲಿ ಮಾಡ್ಕೊಂಡು ಹೋಗೋದು ಕಟ್ಬಿಟ್ಟಿದ್ದಾರೆ. ಏನು ಸರ್ ಏನಾಯ್ತದಾಗ, ಇಲ್ಲ ರವಿ ಅವರೇ ಈ ಥರ ಮನೆ ಖಾಲಿ ಮಾಡಬೇಕು, ನಮ್ಗೆ ಹೈದ್ರಾಬಾದ್ಗೆ ಹೋಗೋ ದುಡ್ಡಿಲ್ಲ, ಇಲ್ಲಿ ಮೋಸ ಆಯಿತು, ಹಂಗಾಯ್ತು, ಈಗ ಏನೋ ಕತೆ ಹೇಳ್ಕೊತಾರೆ. ನಾನು ಅಂತ ದೊಡ್ಡ ವ್ಯಕ್ತಿ ಅವರು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಬಂತವ್ರೆ. ಅಯ್ಯೋ ಸರ್ ಏನು ಮಾಡೋ ಸರ್, ಬೇಜಾರು ಮಾಡ್ಕೊಬೇಡಿ ಸರ್ ಅಂದ್ಬಿಟ್ಟು ಹಂಗೆ ಪ್ಯಾಕೆಟ್ ತೆಗಿತೀನಿ ಸರ್. ಹಿಂಗೆ ಅರಿತೀನಿ. ಅದರಲ್ಲಿ ಹಿಂಗೆ ಚಿಲ್ಲರೆ ಕಾಸು ಇರ್ತಲ್ಲ ಸಂಬಳ ಬಂದಾಗ, ಆ ಚಿಲ್ಲರೆ ಕಾಸು ಹಾಕೊಂಡು ಹಂಗೆ ಕೊಟ್ಬಿಡ್ತೀವಿ ಸರ್, ನಾನು ತಿನ್ನೋದು ಇಷ್ಟೇ ಸರ್, ಬೇಜಾರು ಮಾಡ್ಕೊಡಿ ಸರ್, ನೀವು ಫಸ್ಟ್ ಊರಿಗೆ ಹೋಗ್ಬಿಡಿ ಸರ್ ಫಸ್ಟು ಅಂತ ಕೊಟ್ಬಿಡ್ತೀವಿ. ಚಿಲ್ಲರೆ ಕಾಸು ನೀವು ಇಟ್ಕೊಂಡು ಗಂಟು ಕೊಟ್ಬಿಡ್ತೀನಿ ಅವ್ರಿಗೆ. ಎಷ್ಟಿರ್ತದೆ ಸರ್, 3,000 ರೂಪಾಯಿ ಇರ್ತದೆ ಅವಾಗ. 3,000, 4,000 ರೂಪಾಯಿ ಸಂಬಳ. ಅಷ್ಟೇ ಜಾಸ್ತಿ ನೀವು ಬರಲ್ಲ ಅವಾಗ. ಇದು ಹೇಳ್ತಾರೆ 30 ವರ್ಷದ ಮಾತು, 25 ವರ್ಷದ ಮಾತು. ತುಂಬ ದೊಡ್ಡ ಅಮೌಂಟ್ ಆಗೋದು. ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕಳ್ಳು ನೀರು ಹಾಕೋತಾರೆ. ನಮ್ಗೆ ಯಾರು ಸಹಾಯ ಮಾಡಿಲ್ಲಪ್ಪ, ನೀವು ಒಬ್ಬರು ಮಾಡಿದಲ್ಲಪ್ಪ ಅಂತ. ಇಲ್ಲ ಸರ್ ನೀವು ಮಾಡಿ ಸರ್ ಪ್ಲೀಸ್ ಅಂತ ಕೊಟ್ಬಿಟ್ಟು ಬಿಟ್ಬಿಡ್ತೀವಿ. ಅವ್ರು ಹೊಟ್ಟೋಗ್ತಾರೆ. ನಾನು ಮನೆಗೆ ಮತ್ತೆ ಮಾಮೂಲಿ ಗೊತ್ತಾರೆ, ಮನೇಲಿ ಬೈಸ್ಕೊಳ್ಳೋದು, ಸಂಬಳ ಅಂತ ಬರೋದು, ಹಿಂಗೆ ಇರ್ತದೆ. ಇದು ಏನಾಗಿ ಗೊತ್ತಾ ಸರ್, ಇದು ನನಗೆ ಇಲ್ಲಿ ಚಿರಂಜೀವಿ ಪರಿಚಯ ಇರ್ತಾರೆ. ಅವ್ರ ತಮ್ಮ ನಾಗೇಂದ್ರ ಬಾಬು ಅಂತ ನನಗೆ ಆತ್ಮೀಯ ಸ್ನೇಹಿತರು, ಇವತ್ತು ಆತ್ಮೀಯ ಸ್ನೇಹಿತರು, ಇವಾಗಲೂ ಫೋನಲ್ಲಿ ಮಾತಾಡ್ತೀನಿ. ಚಿರಂಜೀವಿ ಅವ್ರ ತಮ್ಮ ಹಬ್ಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ನನಗೂ ಹೊಡೆದಾಟ ತುಂಬ ಕ್ಲೋಸ್ ಆಗೋಗುತ್ತೆ. ಅವ್ರು ಮಾಡ್ತಾರೆ, ಹಬ್ಬ ಸಿನಿಮಾ ಮುಗಿಸು ಹೋಗುವಾಗ ರವಿ ಹೈದರಾಬಾದ್ ಬಾ ರವಿ ಅಂತ ಕರ್ಬಿಟ್ಟು. ಹಬ್ಬದ ವಿಲನ್. ಹೌದು, ಅದು ನೀವು 3 ಜನ ವಿಲನ್ಸ್ ಇರ್ತೀರ. ನಾನು ವಿಲನ್ ಒಬ್ಬ. ಅದೇ ಮಾಮ ಮಸ್ತಿ. ನಾನು ಹುಡುಗಿ ವೇಷ ಹಾಕೊಂಡ್ರೆ ಅಂಬರೀಷರೆಲ್ಲ ಮಾಡ್ತಾರೆ, ಅಂಬರೀಷರ ಅಣ್ಣ ಎಲ್ಲ ಮಾಡ್ತಾರೆ, ಜೊತೆ ಇರ್ತೀವಿ. ಸೊ ಹೈದರಾಬಾದ್ ಹೊಟ್ಟೋಗ್ತಾರೆ. ರವಿ ಸರ್ ನಿಮ್ಗೆ ಹೈದರಾಬಾದ್ ಬರಬೇಕು, ತೆಲುಗು ಸಿನಿಮಾಗೆ ಚಾನ್ಸ್ ಕೊಡ್ತೀವಿ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಅಂದರೆ ಒಳ್ಳೆ ಥರ ಖುಷಿಯಾಗಿರ್ತೀನಿ. ನಾನು ಹೋಗಲ್ಲ, ಹೈದರಾಬಾದ್ ಹೋಗಲ್ಲ. ಅದಾಗಲೇ 10 ವರ್ಷ ಆಗುತ್ತೆ. ಎಲ್ಲ ಮರ್ತುಬಿಡ್ತೀನಿ. ನಾನು ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡ್ತಾ ಇರ್ತೀನಲ್ವ ಸರ್, ಅಲ್ಲಿ ನನಗೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ನಂದು ಇಲ್ಲಿರ್ತೀನಿ ಸರ್, ಏನೋ ಪ್ರಾಬ್ಲಮ್ ಆಗಿ ಹಂಗೆ ಸೀದಾ ಮೈನಸ್ ಕೊಟ್ಟೋಗ್ಬಿಡ್ತೀನಿ, ಭೂಮಿ ಒಳಗೆ ಕೊಟ್ಟೋಗ್ತೀನಿ. ಅಂದರೆ ಅಷ್ಟು ತುಂಬ ಬಡತನ ಬಂದುಬಿಡ್ತದೆ, ಮತ್ತೆ ತುಂಬ ಕಷ್ಟ ಬಂದುಬಿಡ್ತದೆ, ತುಂಬ ಹಿಂಸೆ ಅನುಭವಿಸ್ಬಿಡ್ತೀನಿ, ತುಂಬ ಹೇಳ್ಕೊಳಕ್ಕಾಗದಂಥ ಯಾತನೆ ಆಗ್ಬಿಡ್ತದೆ. ಏನು ಮಾಡೋಕ್ಕೆ ಸೈಲೆಂಟಾಗಿರ್ತೀನಿ. ದೀಪಾವಳಿ ಹಬ್ಬ ಎಲ್ಲ ಪಟಾಕಿ ಹೊಡಿತಿರ್ತಾರೆ,
ನನಗೊಂದು ಫೋನ್ ಬರ್ತದೆ ಸರ್ ಹೈದರಾಬಾದಿಂದ, ರವಿವಾರ ಯಾರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಯಾರು ಸರ್ ಅಂತೀನಿ. ಅದೇ ನನಗೆ ದುಡ್ಡು ಕೊಟ್ಟು ಕಳಿಸಲ್ಲ, ಧವಳ ಸತ್ಯಂ ಅಂತ. ಸದಾಶಿವನಗರ. ಹಾಂ, ನೀವು ದಯವಿಟ್ಟು ನಾಳೆ ಬೆಳಗ್ಗೆ ಹೈದರಾಬಾದ್ ಬರೋಕ್ಕಾಗತ್ತಾ ಅಂತಾರೆ. ಸರಿ ಸರ್ ಬರ್ತೀನಿ ಸರ್ ಅಂತೀನಿ. ಅವ್ರು ಅಂದ್ಬಿಟ್ಟು ಇಟ್ಬಿಡ್ತೀನಿ ಫೋನ್ನ. ATMಗೆ ಹೋಗ್ತೀನಿ ಸರ್, ದುಡ್ಡಿಲ್ಲ ನನ್ನ ಹತ್ರ, ದುಡ್ಡೇ ಇಲ್ಲ. ATM ಕಾರ್ಡಲ್ಲಿ ಹಾಕ್ಬಿಟ್ಟು ಪಿನ್ ಹೋಗಿ ಹೊಡಿತಾನೆ ಇರ್ತೀನಿ. 500 ರೂಪಾಯಿ ಬರೋದೇ ಇಲ್ಲ. ಯಾರೊಬ್ಬ ಬರ್ತಾನೆ, ಏನಪ್ಪ ವರ್ಕ್ ಆಗ್ತಾಯಿಲ್ಲ ಅಂದಾಗ, ಸರ್ ಅಲ್ಲಿ ಲಿಮಿಟ್ ಇದ್ದಿದೆ 500 ರೂಪಾಯಿ ಇದೆ ಸರ್ ನಿಮ್ಮದು, ಅಷ್ಟಿರ್ಬೇಕು ಮಿನಿಮಮ್ 400 ರೂಪಾಯಿ ತೊಗೊಳ್ಳಿ ಅಂತಾರೆ. ATM ಹೋಗ್ಬಿಟ್ಟು 400 ರೂಪಾಯಿ ತೊಗೊತೀನಿ ಸರ್. ಅಷ್ಟು ದುಡ್ಡಿಲ್ಲ ನನ್ನ ಹತ್ರ. ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀನಿ. ಆವಾಗ ಬಸ್ಸನ್ನು ಕೊಡ್ತೀನಿ ಸರ್ ಹೈದರಾಬಾದ್ಗೆ ಹೋಗಬೇಕು ಅಂತ. ಅವನು 500 ರೂಪಾಯಿ ಕಮ್ಮಿ ಆಗಲ್ಲ ಅಂತಾರೆ. ವೆಯ್ಟ್ ಮಾಡೋದ್ಬಿಟ್ಟು ಇಳಿಸ್ಬಿಟ್ಟು ಲಾಸ್ಟ್ ಸೀಟಲ್ಲಿ ಕೊಡ್ತಾನೆ ನನಗೆ. ಮಲ್ಕೊಂಡು ಆ ಸೀಟಲ್ಲಿ ದಡದ ಹೈದರಾಬಾದ್ ಹೋಗ್ತೀನಿ. ಅಲ್ಲಿ ಇಳಿದ ತಕ್ಷಣ ಅವತ್ತಲ್ಲಿ ರಂಜಾನ್ ಹಬ್ಬ ಹೈದರಾಬಾದಲ್ಲಿ. ಎಲ್ಲ ಕಡೆ ರಂಜಾನ್ ಹಬ್ಬ, ಅವತ್ತು ರಂಜಾನ್ ಹಬ್ಬ. ನನಗೆ ಗೊತ್ತಿಲ್ಲ ಅವೆಲ್ಲ. ಒಂದು ಕಾರ್ ಬರ್ತದೆ, ನನ್ನ ಕೂಸ್ಕೋತಾರೆ, ಒಂದು ಹೋಟ್ಲದ ಬಿಡ್ತಾರೆ, ಸ್ನಾನ ಮಾಡಿ ರೆಡಿಯಾಗಿರಿ ಅಂತ ರೆಡಿ ಆಗ್ತೀನಿ. ಅದೇ ಕಾರಲ್ಲಿ ಒಂದು ಮನೆ ಕರ್ಕೊಂಡು ಹೋಗ್ತಾರೆ, ದೊಡ್ಡ ಆಫೀಸಲ್ಲಿ. ನಾನು ಹೋಗ್ತಾ ಇರ್ತೀನಿ. ಹಿಂಗೆ ಹೋಗಿದ ತಕ್ಷಣ ರವಿ ಸರ್ ಬಂದು ಅಂತ ಎಲ್ಲ ಚಪ್ಪಲ್ ಹಿಡಿತಾರೆ. ಒಂದು ಕವರ್ ಮೇಲೆ ಇಡ್ತಾರೆ, ಅದರಲ್ಲಿ 1 ಲಕ್ಷ ರೂಪಾಯಿ ಇರ್ತದೆ. ನೀನು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಾರೆ. ಸರಿ ಸರ್ ಅಂತೀನಿ. ನನಗೇನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಗೊತ್ತು, ಏನೂ ಕರೆದು ಹೋಗಿದೆ ಅಷ್ಟೇನು. ನಾಳೆ ಸಿನಿಮಾ ಆ್ಯಕ್ಟ್ ಮಾಡಬೇಕು ಅಂತಾರೆ. ಮೇಯ್ನ್ ವಿಲನ್ ಕ್ಯಾರೆಕ್ಟರ್ ಕೊಡ್ತಾರೆ. ನಾನು ಮಾಡಿ ಆ ದುಡ್ಡು ಇಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಈಚೆ ಬರ್ತೀನಿ. ಆ ಕಾರ್ ಡ್ರೈವರ್ನ ಕೇಳ್ತೀನಿ, ಇಲ್ಲೆಲ್ಲೋ ಚಿರಂಜೀವಿ ಮನೆ ಬರ್ತದಲ್ಲ ತೋರಿಸಿ ನೋಡೋಣ ಅಂತ ಕೇಳ್ತೀನಿ. ಸರ್ ಚಿರಂಜೀವಿ ಮನೆ ದೂರ ಇರ್ತದೆ, ಅವ್ರ ತಮ್ಮ ನಾಗೇಂದ್ರ ಬಾಬು ಬಂದು ಇಲ್ಲೇ ಹತ್ರ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಅವಾಗ 7 ಗಂಟೆ ಆಗಿರ್ತದೆ. ನೋಡ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಹೋಗ್ಬಿಟ್ರೆ ದೊಡ್ಡ ಗೇಟ್ ಇರ್ತದೆ, ಒಳಗಡೆ ವಾಚ್ಮನ್ ಬಿಡೋಲ್ಲ. ಹೋಗ್ರಿ ಅಂತ ಕಳಿಸ್ತಾರೆ. ಅಪ್ಪ ನಾನು ರವಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ, ನಿಮ್ಮ ನಾಗೇಂದ್ರ ಬಾಬು ಬಗ್ಗೆ ನನ್ನ ಹೆಸರು ಹೇಳ್ಬೇಡಪ್ಪ ಅಂತ ಚೀಟಿ ಬರ್ಬಿಟ್ಟು ಹಿಂಗೆ ಕೊಟ್ಬಿಟ್ಟು ಹಿಂಗೆ ತಿರುಗ್ತೀನಿ ಸರ್. ಹಿಂಗೆ ಅಲ್ಲಿಂದ ಮೇಲಿಂದ ರವಿ ಬಾರೋಲೇ ಅಂತ ಕರೀತಾರೆ. ನಾಗೇಂದ್ರ ಬಾಬು ಅಲ್ಲಿ ಜಾಯ್ನ್ ಆಗಿ 50 ಸಿನಿಮಾ ತೆಲುಗು ಸಿನಿಮಾಲಿ ಆ್ಯಕ್ಟ್ ಮಾಡಿದೆ. ಪವನ್ ಕಲ್ಯಾಣ್ ಜೊತೆ 17 ಸಿನಿಮಾ ಮಾಡಿದೆ. ಚಿರಂಜೀವಿ ಸರ್ ಜೊತೆ ಮಾಡಿದೆ, ಶ್ರೀಕಾಂತ್ ಅವ್ರ ಜೊತೆ ಮಾಡಿದೆ, ಶ್ರೀಹರಿ ಜೊತೆ ಮಾಡಿದೆ, ಎಲ್ಲರ ಜೊತೆ ಸರ್ ಇಂಥವ್ರ ಜೊತೆ ಎಲ್ಲ 50 ಸಿನಿಮಾ ತೆಲುಗಲ್ಲಿ ಆ್ಯಕ್ಟ್ ಮಾಡಿದೆ. ಆ ಒಂದು ಹೆಲ್ಪಿಂದ ಅವ್ರು ಸದಾಶಿವನಗರದಲ್ಲಿ ಕೊಟ್ಟ ಸಂಬಳ ಹೈದರಾಬಾದ್ಗೆ ಹೋಗೋಕ್ಕೆ ಒಂದು ದಾರಿ ಆಯಿತು. 50 ಸಿನಿಮಾ ಆ್ಯಕ್ಟ್ ಮಾಡಿಕೊಂಡು ಮತ್ತೆ ನಾನು ಮೈನಸ್ಸಲ್ಲಿದ್ದಾನೆ, ಮತ್ತೆ ಪ್ಲೇಸ್ ಮಾಡಿಕೊಂಡು ಟಾಪ್ಗೆ ಹೋಗಿ ಚಿರಂಜೀವಿ ಸರ್ ಜೊತೆ ಆ್ಯಕ್ಟ್ ಮಾಡಿಬಿಟ್ಟೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.